ಆತ್ಮೀಯರೇ ಎಲ್ಲರೂ ನಮಸ್ಕಾರಗಳು. SATS MDM ಪೋರ್ಟಲ್ನಲ್ಲಿ ಶಾಲೆಗೆ MDM ಆಹಾರ ಪದಾರ್ಥಗಳು ಸರಬರಾಜು ಆದ ನಂತರ ನಾವು MDM ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಇನ್ವಾರ್ಡ್ ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಮುಖ್ಯ ಶಿಕ್ಷಕರು ತಮ್ಮ ಮೊಬೈಲ್ನಲ್ಲಿ ಬ್ರೌಸರ್ ಒಂದನ್ನು ಓಪನ್ ಮಾಡಿಕೊಳ್ಳಿ. ಸರ್ಚ್ ಬಾರ್ನಲ್ಲಿ SATS MDM ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ SATS ಲಾಗಿನ್ ಮೊದಲೇ ವೆಬ್ ಲಿಂಕ್ ಅಥವಾ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿ ಲಾಗಿನ್ ಪೇಜ್ ಬರುತ್ತದೆ. ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ PM ಪೋಷಣ್ ಕರ್ನಾಟಕ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನಲ್ಲಿ STSನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ SATS MDM ಲಾಗಿನ್ನ ಒಂದು ಹೋಮ್ ಪೇಜ್ಗೆ ಬನ್ನಿ. ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ರೀಸೆಟ್ ಮಾಡಿಕೊಂಡು SATS MDMಗೆ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬನ್ನಿ. ಈಗ ನಾವು ಲಾಗಿನ್ ಆಗಿದ್ದೇವೆ. ಆಹಾರ ಪದಾರ್ಥಗಳನ್ನು ನಾವು ಇನ್ವಾರ್ಡ್ ಮಾಡಿಕೊಳ್ಳುವ ಆಪ್ಷನ್ಗಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಇಲ್ಲಿ ಇನ್ವಾರ್ಡ್ ಐಟಮ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಇನ್ವಾರ್ಡ್ ಐಟಮ್ ಇಂಟರ್ಫೇಸ್ ಪೇಜ್ ಬರುತ್ತದೆ. ಇಲ್ಲಿ ನ್ಯೂ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತದೆ. ಇನ್ವಾರ್ಡ್ ಡೇಟ್ನಲ್ಲಿ ಪಿಕ್ ಡೇಟ್ ಮೇಲೆ ಕ್ಲಿಕ್ ಮಾಡಿ ಆಹಾರ ಪದಾರ್ಥಗಳು ಸರಬರಾಜಾದ ದಿನಾಂಕವನ್ನು ಈ ಕ್ಯಾಲೆಂಡರ್ನಿಂದ ಸೆಟ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ವೆಹಿಕಲ್ ನಂಬರ್ ಮತ್ತು ಡೆಲಿವರಿ ನೋಟ್ ID ಅಂತ ಇರ್ತದೆ. ಸೊ ಇವುಗಳು ಮ್ಯಾಂಡೇಟ್ರಿ ಇರೋದಿಲ್ಲ. ಸರಬರಾಜಾದ ಆಹಾರ ಧಾನ್ಯಗಳನ್ನು ಇನ್ವಾರ್ಡ್ ಐಟಮ್ ಮಾಡಿಕೊಳ್ಳಲು ಇಂದೀಕರಣ ಮಾಡಲು ಈಗ ಅವಕಾಶ ಕೊಡಲಾಗಿದೆ ಅಂತಕ್ಕಂಥ ಒಂದು ನೋಟನ್ನು ಇಲ್ಲಿ ಬ್ಲೂ ಕಲರ್ ಅಕ್ಷರಗಳಲ್ಲಿ ಕೊಟ್ಟಿರುತ್ತಾರೆ. ಕೆಳಗಡೆ ಆ್ಯಡ್ ನ್ಯೂ ಐಟಮ್ಸ್ ಅಂತಕ್ಕಂಥ ಒಂದು ಟೇಬಲ್ ಇದೆ. ಈ ಒಂದು ಟೇಬಲ್ನಲ್ಲಿ ಐಟಮ್ ನೇಮ್, ಕ್ವಾಂಟಿಟಿ, ಮೆಜರ್ಮೆಂಟ್ ಯೂನಿಟ್, ಅಮೌಂಟ್ ಇನ್ ರುಪೀಸ್ ಮತ್ತು ಆ್ಯಕ್ಷನ್ ಅಂತಕ್ಕಂಥ ಎಲ್ಲ ಕಾಲಮ್ಗಳನ್ನು ನೋಡಬಹುದು. ಈಗ ನಾನೀಗ ಐಟಮ್ ನೇಮ್ನಲ್ಲಿ ಸೆಲೆಕ್ಟ್ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಲಿಸ್ಟ್ ತೋರಿಸುತ್ತದೆ ಐಟಮ್ಗಳ ಲಿಸ್ಟು. ನಾನಿಲ್ಲಿ ಮೊದಲಿಗೆ ರೈಸ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಕ್ವಾಂಟಿಟಿ ಸರಬರಾಜಾದ ಕ್ವಾಂಟಿಟಿಯನ್ನು ಎಂಟರ್ ಮಾಡಿ ಮೆಜರ್ಮೆಂಟ್ ಇನ್ ಯೂನಿಟ್ ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ KG ಸೆಲೆಕ್ಟ್ ಮಾಡಿಕೊಳ್ಳಿ. ಅಮೌಂಟ್ ಬ್ಲ್ಯಾಂಕ್ ಬಿಡಿ. ನಂತರ ಮತ್ತೊಂದು ಐಟಮನ್ನು ಆ್ಯಡ್ ಮಾಡಲು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ರೋ ನಿಮಗೆ ಓಪನ್ ಆಗ್ತದೆ. ಇಲ್ಲಿ ಐಟಮ್ ನೇಮ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾನೀಗ ವೀಟ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಕ್ವಾಂಟಿಟಿಯಲ್ಲಿ ವೀಟ್ ಸರಬರಾಜಾದ ಕ್ವಾಂಟಿಟಿಯನ್ನು ಎಂಟರ್ ಮಾಡುತ್ತೇನೆ ಮತ್ತು ಮೆಜರ್ಮೆಂಟ್ KG ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಅಮೌಂಟ್ ಬ್ಲ್ಯಾಂಕ್ ಬಿಡಬೇಕಾಗ್ತದೆ. ನಂತರ ಮತ್ತೊಂದು ಐಟಮನ್ನು ಆ್ಯಡ್ ಮಾಡಲು ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆಗ ನನಗೆ ಐಟಮ್ ನೇಮ್ನಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಮೂರನೇದಾಗಿ ತೂರ್ ದಾಲ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಕ್ವಾಂಟಿಟಿಯಲ್ಲಿ ತೂರ್ ದಾಲ್ ಎಷ್ಟು ಸರಬರಾಜಾಗಿದೆ ಕ್ವಾಂಟಿಟಿ ಎಂಟ್ರಿ ಮಾಡುತ್ತೇನೆ. ಮೆಜರ್ಮೆಂಟ್ನಲ್ಲಿ KG ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಅಮೌಂಟ್ ಬ್ಲ್ಯಾಂಕ್ ಬಿಡಬೇಕಾಗತ್ತೆ. ನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಮತ್ತೊಂದು ಇನ್ವಾರ್ಡ್ ಐಟಮ್ನಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಸಲ ನಾನು ಆಯಿಲನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ನಂತರ ಕ್ವಾಂಟಿಟಿಯಲ್ಲಿ ಆಯಿಲ್ ಎಷ್ಟು ಕ್ವಾಂಟಿಟಿ ಎಂಟ್ರಿ ಮಾಡುತ್ತೇನೆ. ನಂತರ ಮೆಜರ್ಮೆಂಟ್ನಲ್ಲಿ KG ಅಂತ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಅಮೌಂಟ್ ಬಾಕ್ಸನ್ನು ಬ್ಲ್ಯಾಂಕ್ ಬಿಡಬೇಕಾಗತ್ತೆ. ಸೊ ಇದೇ ರೀತಿ ಏನು ಮಾಡಿ ಉಳಿದ ಆಹಾರ ಪದಾರ್ಥಗಳನ್ನು ನೀವು ಇಲ್ಲಿ ಐಟಮ್ ನೇಮ್ ಮೇಲೆ ಕ್ಲಿಕ್ ಮಾಡುತ್ತಾ ಆ್ಯಡ್ ಮೇಲೆ ಕ್ಲಿಕ್ ಮಾಡುತ್ತಾ ನಂತರ ಐಟಮ್ ಸೆಲೆಕ್ಟ್ ಮಾಡಿಕೊಂಡು ಅವುಗಳ ಕ್ವಾಂಟಿಟಿ ಮೆಜರ್ಮೆಂಟನ್ನು ಎಂಟ್ರಿ ಮಾಡಿದ್ರೆ ಆಹಾರ ಪದಾರ್ಥ ಆ್ಯಡ್ ಆಗುತ್ತೆ. ಸೊ ಎಲ್ಲ ಒಂದು ಐಟಮ್ಗಳನ್ನು ಆ್ಯಡ್ ಮಾಡಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಅದು ಶ್ಯೂರ್ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಇನ್ವಾರ್ಡ್ ಐಟಮ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ವಿತ್ ಇನ್ವಾರ್ಡ್ ನಂಬರ್ ಎಂದು ಟಾಪಲ್ಲಿ ಬರುತ್ತದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ಈಗ ನೀವು ಎಂಟರ್ ಮಾಡಿರುವ ಅಥವಾ ಇನ್ವಾರ್ಡ್ ಐಟಮ್ ಮಾಡಿಕೊಂಡಿರತಕ್ಕಂಥ ರಿಪೋರ್ಟನ್ನು ಚೆಕ್ ಮಾಡಿಕೊಳ್ಳುವುದಕ್ಕಾಗಿ ಇದೇ ಸ್ಕ್ರೀನಲ್ಲಿ ಏನು ಮಾಡಿ ಇಲ್ಲಿ ಫ್ರಾಮ್ ಡೇಟ್ನಲ್ಲಿ ನೀವು ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಟು ಡೇಟ್ನಲ್ಲಿ ಪಿಕ್ ಎ ಡೇಟ್ ಮೇಲೆ ಡೇಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಟು ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ನೋಡಬಹುದು ನೀವು ಯಾವುದೇ ದಿನಾಂಕದಂದು ಆಹಾರ ಪದಾರ್ಥಗಳನ್ನು ಇನ್ವಾರ್ಡ್
ಮಾಡಿಕೊಂಡಿದ್ದೀರಿ ಆ ಒಂದು ಲಿಸ್ಟ್ ಆಫ್ ಇನ್ವಾರ್ಡ್ ಐಟಮ್ಸ್ ಟೇಬಲ್ ಬರುತ್ತದೆ. ಈ ಒಂದು ಟೇಬಲ್ನಲ್ಲಿ ಲಾಸ್ಟ್ ಕಾಲಮ್ನಲ್ಲಿ ಆ್ಯಕ್ಷನ್ ಬಟನ್ ಇದೆ, ಅದರ ಮೇಲೆ ನೀವು ಅಲ್ಲೊಂದು ಪೆನ್ಸಿಲ್ ಸಿಂಬಲ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಎಡಿಟ್ ಕೂಡ ಮಾಡಿಕೊಳ್ಳಬಹುದು. ಶಿವರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಈಗ ನಿಮಗೇನೊಂದು ನಂತರ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಆಗ ನಿಮಗೆ ಇನ್ವಾರ್ಡ್ ಐಟಮ್ಸ್ ಒಂದು ಎಡಿಟ್ ಮಾಡ್ತಕ್ಕಂಥ ಟೇಬಲ್ಲು ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಎಡಿಟ್ ಇದ್ದರೆ ಎಡಿಟ್ ಕೂಡ ಮಾಡಿಕೊಳ್ಳಬಹುದು. ನಂತರ ಮತ್ತೆ ನೀವು ಐಟಮ್ಸ್ ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ವಾರ್ಡ್ ಐಟಮ್ಸ್ ಆ್ಯಡ್ ಮಾಡಬಹುದು. ಮತ್ತು ಡೀಟೇಲ್ಸ್ ಅಪ್ಡೇಟನ್ನು ಮಾಡಿಕೊಂಡ ಮೇಲೆ ಲಾಸ್ಟಲ್ಲಿ ಇಲ್ಲಿ ಅಪ್ಡೇಟ್ ಬಟನ್ ಇದೆ, ಕ್ಲಿಕ್ ಮಾಡಿದಾಗ ಇಲ್ಲಿ ಡು ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡಬಹುದು ಇನ್ವಾರ್ಡ್ ಐಟಮ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ವಿತ್ ಇನ್ವಾರ್ಡ್ ID ಅಂತ ಟಾಪಲ್ಲಿ ಬರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.